ಕನಕಪುರದ ಕನಕೋತ್ಸವದ ಅಂಗವಾಗಿ ಕನಕಪುರದಲ್ಲಿ ಶನಿವಾರ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪುರಸ್ಕೃತರು ಹಾಗೂ ಮುಖ್ಯ ಅತಿಥಿಗಳನ್ನು ಸನ್ಮಾನಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಹರಿಹರದ ಶ್ವಾಸಗುರು ಶ್ರೀ ವಚನಾನಂದ ಸ್ವಾಮೀಜಿ, ಸಚಿವ ಕೆಎನ್ ಮುನಿಯಪ್ಪ, ಶಾಸಕರಾದ ನರೇಂದ್ರ ಸ್ವಾಮಿ, ಪ್ರದೀಪ್ ಈಶ್ವರ್, ಖ್ಯಾತ ಚಿತ್ರನಟ ರಮೇಶ್ ಅರವಿಂದ್, ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್ ಟ್ರಸ್ಟಿ ಕಾರ್ಯದರ್ಶಿ ಐಶ್ವರ್ಯ ಡಿಕೆಎಸ್ ಹೆಗ್ಡೆ, ಎಂಎಲ್ಸಿಗಳಾದ ಎಸ್ ರವಿ, ದಿನೇಶ್ ಗುಳಿಗೌಡ, ಮುಖಂಡ ಸ್ಟಾರ್ ಚಂದ್ರು ಮತ್ತಿತರರು ಭಾಗವಹಿಸಿದ್ದರು. ನಮ್ಮ ವಚನದ ಸ್ವಾಮೀಜಿಗಳಿದ್ದಾರೆ. 12 ವರ್ಷದಿಂದ ಬಂದು ಇಲ್ಲಿ ಯೋಗ ಪ್ರಾರಂಭ ಮಾಡಿದ್ರು. ಇಲ್ಲೂ 5 ದಿನಗಳ ಕಾಲ ಮತ್ತೆ ನಿಮ್ಮೆಲ್ಲ ಪುರುಷರಿಗೆ ಯೋಗವನ್ನು ಹೇಳ್ಕೊಡ್ತಾ ಇದ್ದಾರೆ. ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರ ತಿಳಿಸಿ ನಮ್ಮ ಅರವಿಂದ್ ರಮೇಶ್ ಅವರು ಅವರಿಗೆ ನನ್ನ ನಮಸ್ಕಾರ ಧನ್ಯವಾದ ತಿಳಿಸಿ ನನ್ನ ಮಿತ್ರ ಪ್ರದೀಪ್ ಈಶ್ವರ್ ಅವರು ಒಂದು ನಮಸ್ಕಾರ, ನಮ್ಮ ಗುರುಗಳಿಂದ ಜಗದೀಶ್ ಮುಖ್ಯದಾರ ಬಂದಿದ್ದಾರೆ, ಎಂಎಲ್ಸಿ ಅವರು ದಿನೇಶ್ ಗುಳಿಗೌಡರು ಬಂದಿದ್ದಾರೆ, ನಮ್ಮ ಸ್ಟಾಫ್ ಬಂದಿದ್ದಾರೆ, ಗಂಗಾಧರ್ ಇದ್ದಾರೆ, ಬೆಂಗಳೂರು ಮೇಯರ್ ಆಗಿದ್ದಂತ ಪದ್ಮಾವತಿ ಇದ್ದಾರೆ, ರವಿ ಅವರಿದ್ದಾರೆ, ನಮ್ಮ ಡಿಕೆ ಚಾರಿಟಬಲ್ ಟ್ರಸ್ಟಿ ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್ ಸೆಕ್ರೆಟರಿ ಐಶ್ವರ್ಯ ಡಿಕೆ ಶಿವಕುಮಾರ್ ಇದ್ದಾರೆ. ಸೊ ಇವತ್ತು ನಿಮ್ಮೆಲ್ಲರೂ ಕೂಡ ನನ್ನ ಅಭಿನಂದನೆಗಳು. ಯಾಕೆಂದ್ರೆ ನೀವೆಲ್ಲ SLC PUC ಫಸ್ಟ್ ಕ್ಲಾಸ್ ಪಡೆದಿದ್ದೀರಿ. ನಿಮ್ಮೆಲ್ಲರೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು. ನಿಮ್ಮನ್ನ ತಯಾರು ಮಾಡಿದಂತ ಮಕ್ಕಳಿಗೆ ತಂದೆ ತಾಯಿದ್ದೀರಿ, ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಶ್ರಮ ಪಟ್ಟವರಿಗೆ ಓದಿಸಿದಂತ ಎಲ್ಲ ನಿಮ್ಮ ತಂದೆ ತಾಯಿಗೂ ಕೂಡ ನಾನು ಅವರಿಗೆ ಅಭಿನಂದನೆ. ಯಾಕೆಂದ್ರೆ if you forget the root, you will not get the fruit. ಇದು ನನ್ನ ಮೂಲ ಸ್ಲೋಗನ್. ಸೊ ತಾವಿರಬೇಕು. ಯಾರು ಗೊತ್ತಾ, ನೀವು ಬೆಂಗಳೂರು ಜಿಲ್ಲೆಯ ಮಕ್ಕಳು. ಎಲ್ಲಿ ಮಕ್ಕಳು? ಬೆಂಗಳೂರು ಜಿಲ್ಲೆಯ ಮಕ್ಕಳು. ಬೆಂಗಳೂರು ಎಲ್ಲಿದೆ ಗೊತ್ತಾ? ಇಡೀ ಭಾರತದಲ್ಲಿ ಬೆಂಗಳೂರಿನ ಮುಖಾಂತರ ಭಾರತವನ್ನ ವಿದೇಶ ನೋಡ್ತಾ ಇದೆ. ನಾನು ಮೊನ್ನೆ ದಾವೋಸ್ ಹೋಗಿದ್ದೆ, ನೋಡಿದ್ರ? ದಾವೋಸ್ ಹೋಗಿ ಭಾಷಣ ಮಾಡಿದೆ, ನೋಡಿದ್ರ? ಬೆಂಗಳೂರಿನಂತ ಶಕ್ತಿ, ನಮ್ಮ ಯುವಕರ ಶಕ್ತಿ ನಿಮ್ಮ ಪರವಾಗಿ ಅಲ್ಲಿ ವಾದ ಮಾಡಿ ಬಂದಿದ್ದೀನಿ. ಬನ್ನಿ ಬೆಂಗಳೂರಿಗೆ ಬನ್ನಿ, ನಮ್ಮ ಯುವಕರಿದ್ದಾರೆ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಯುವಕರು ಇದ್ದಾರೆ ಅಂತ ಹೇಳಿ. ಈಗ ನೀವೆಲ್ಲ ಕನಕಪುರದವರಲ್ಲ, ರಾಮನಗರದವರಲ್ಲ, ನಿಮ್ಮ ಕಾಂಪಿಟೇಷನ್ ಏನಿದ್ರು ಗ್ಲೋಬಲ್ ಲೆವೆಲ್ ಮಾತ್ರ ಇದು ನಿಮ್ಮ ತಲೆಯಲ್ಲಿ ಇರಬೇಕು. ಅಪಾಯ ಗ್ಲೋಬಲ್ ಮಟ್ಟಕ್ಕೆ ನಾವು ಓದಬೇಕು. ನಾನು ಶಾಲೆಗೆ ಓದಬೇಕಾದ್ರೆ ನನ್ನ ಗುರುಗಳು ಮಾತಾಡ್ತೀನಿ, ವಿದ್ಯದ ದಾನ ವಿನಯ ಪಾದತ್ವ ಆತ್ಮೂರ್ತಿ ದರಾದು ದರವನ್ನು ಪ್ರದರ್ಶಿಸಿಕೊಂಡು. ಆದರೆ ಮನುಷ್ಯನಿಗೆ ವಿದ್ಯೆ ಇದ್ದರೆ ವಿನಯ ಇರ್ತದೆ, ವಿನಯ ಇದ್ದರೆ ಯೋಗ್ಯತೆ ಇರ್ತದೆ, ಯೋಗ್ಯತೆ ಇದ್ದರೆ ಹಣ, ಹಣದಿಂದ ಧರ್ಮ, ಧರ್ಮದಿಂದ ಸುಖ. ಹಾಗೆ ಮನುಷ್ಯನಿಗೆ ವಿದ್ಯೆ. ಇವತ್ತು ನಾವು ಗ್ರಾಜುಯೇಟ್ ಆಗಿದ್ದು 47 ವಯಸ್ಸಲ್ಲಿ 2008 ಫೈನಲ್ ಡಿಗ್ರಿ ಓದ್ತಿರ್ಬೇಕಾದ್ರೆ ನನಗೆ ಟಿಕೆಟ್ ಕೊಟ್ಟು ಸ್ಟೂಡೆಂಟ್ ಲೀಡರ್ ಆಗಿದ್ದು. ನಾನು ಗ್ರಾಜುಯೇಟ್ ಆಗಬೇಕು, ನಾನು SF ಕೃಷ್ಣ ಸಂಪುಟದ ಮಂತ್ರಿ ಇದ್ದೆ. SF ಕೃಷ್ಣ ಸಂಪುಟದ ಮುಂಚಿತ ಬಂಗಾರಪ್ಪ ಸಂಪುಟದ ಮಂತ್ರಿ ಇದ್ದೆ. ಆಗ ನಾನು ಗ್ರಾಜುಯೇಟ್ ಆಗಿ ಯೂನಿವರ್ಸಿಟಿ ಸರ್ಟಿಫಿಕೇಟ್ ಕೊಟ್ಟಾಗ ಆದಂತ ಖುಷಿ ಸಂತೋಷ ಮಂತ್ರಿ ಆದರೂ ಕೂಡ ನನಗೆ ಆಗಲಿಲ್ಲ, ಅಷ್ಟು ಸಂತೋಷ.
ಸೊ ಅದಕ್ಕೆ ನಾನು ಯಾವಾಗ ಹೇಳ್ತಾ ಇರೋದು, by birth I am an educationist, by profession as a businessman, by choice as an educationist, by passion as a politician ಅಂತ ಯಾವಾಗ ಕೂಡ ನಾನು ಹೇಳ್ತಾ ಇದ್ದೀನಿ. ಹಾಗೆ ಇವತ್ತು by choice as an educationist ನೀವೆಲ್ಲ ತಯಾರಿ ಮಾಡಬೇಕು. ನೀವು ಡಿ.ಕೆ. ಶಿವಕುಮಾರ್ ಆಗಬೇಕು, ನೀವು ಪ್ರದೀಪ್ ಈಶ್ವರ್ ಆಗಬೇಕು, ನೀವು ಸುರೇಶ್ ಆಗಬೇಕು, ನೀವು ಐಶ್ವರ್ಯ ಆಗಬೇಕು. ಆ ದೃಷ್ಟಿಯಿಂದ ಇವರು ನೀವು ರಮೇಶ್ ಆಗಬೇಕು. ಆ ದೃಷ್ಟಿಯಿಂದ ಇವರು ನಿಮ್ಮನ್ನೆಲ್ಲ ನಾನು ಆಹ್ವಾನಿಸುತ್ತೇನೆ. ಇನ್ನೊಂದಿನ ಹೀಗೆ ಭಾಷಣ ಮಾಡಬೇಕಾದ್ರೆ ನಮ್ಮ ಮೇಷ್ಟ್ರು ಒಂದು ಮಾತು ಹೇಳ್ತಾರೆ, ದುರ್ಬಲ ಹಬ್ಬ ಹಾರಿಸದ, ದಾಯಾಗಿ ತಟ್ಟಿಸದ, ನೀರಿನಲ್ಲಿ ನೆನೆಯದ, ಅಗ್ನಿಯಲ್ಲಿ ಸುಡದ, ಗುಪ್ತನಿಗೆ ಒಂದೇ ವಿದ್ಯೆ. ಅದಾಯ್ತ ದುರ್ಬಲ ಹಬ್ಬ ಅಂದ್ರೆ ರಾಜ ಅಪಸಕ್ಕಾಗಲ್ಲ, ದಾಯಾಗಿ ತಗ್ಗಿಸ್ಕೊಳಕ್ಕಾಗಲ್ಲ, ಅಗ್ನಿಯಲ್ಲಿ ಸುಡಕ್ಕಾಗಲ್ಲ, ನೀರಿನಲ್ಲಿ ನೆನೆಯಕ್ಕಾಗಲ್ಲ. ಅದು ಯಾವ್ದಾದ್ರು ಒಂದು ಅಂದ್ರೆ ಗುಪ್ತನಿಗೆ ವಿದ್ಯೆ. ಆ ವಿದ್ಯೆಗೆ ಹೆಚ್ಚು ಶಕ್ತಿ ಕೊಡಬೇಕು, ನಿಮ್ಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾವು ಇವತ್ತು ಇಂಥ ಒಂದು ಭವ್ಯವಾದಂತ ಕನಕಪುರದ ಕನಕೋತ್ಸವದಲ್ಲಿ ನಿಮ್ಮೆಲ್ಲ ಕರೆದು ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ. ನಿಮ್ಮ ಗುರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಗ್ಲೋಬಲ್ ಮಟ್ಟದಲ್ಲಿ ನೀವು 4 ಡಿ ಕನಸು ಬೆಳಿಕೊಂಡಿರ್ಬೇಕು. ನೀವು ಕನಸು ಕಾಣಬೇಕು. ಒಂದು ಡಿ ಯು ಶುಡ್ ಡ್ರೀಮ್, ಎರಡನೇದು ಯು ಶುಡ್ ಡಿಸೈಡ್ ಫಾರ್ ದ ಡ್ರೀಮ್, ಮೂರನೇದು ಯು ಶುಡ್ ಡಿಸಿಪ್ಲಿನ್ ಫಾರ್ ದ ಡ್ರೀಮ್, ನಾಲ್ಕನೇದು ಯು ಶುಡ್ ಡೆಡಿಕೇಟ್ ಫಾರ್ ದ ಡ್ರೀಮ್. ಆ ಮಾತ್ರ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಬಂಧುಗಳೇ, ನಾನು ನಿಮ್ಗೆ ಹೆಚ್ಚಿಗೆ ಏನು ಮಾತಾಡೋದಿಲ್ಲ. ಈಗಾಗಲೇ ಸುರೇಶ್ ಅವರು, ಐಶ್ವರ್ಯವರು, ಪ್ರದೀಪ್ ಅವರು, ರಮೇಶ್ ಅವರು ಮಾತಾಡಿದ್ದಾರೆ. ಕೇವಲ ಪುಸ್ತಕದಲ್ಲಿ ಓದಲು ಮಾತ್ರ ಸಾಕು. ದೇಶ ನೀವು ಹುಟ್ಟಿದ ಊರು ಹೆಸರು ಉಳಿಸ್ಕೊಂಡು ನೀವೆಲ್ಲ ಬೆಳೆಸ್ಕೊಂಡು ನೀವು ಹೋಗ್ಬೇಕು. ನಿಮ್ಮ ಶಾಲೆಯ ಋಣವನ್ನು ತೀರಿಸಬೇಕು. ನೀವು ಓದ ಮೇಲೆ ನೀವು ಯಾವ ಶಾಲೆ ಓದಿದ್ದೀರಿ ಆ ಶಾಲೆ ಬಗ್ಗೆ ಚಿಂತನೆ ಮಾಡಬೇಕು. ಈಗ ನಾನು CSR ವತಿಯಿಂದ ನಮ್ಮ ತಾಲೂಕಿನಲ್ಲಿ ಸುಮಾರು 15 ಶಾಲೆಗಳನ್ನ, ಒಳ್ಳೆಯ ಶಾಲೆಗಳನ್ನು ಕಟ್ಟಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡುತ್ತೇವೆ. ಹೊಸದುರ್ಗ, ದೊಡ್ಡಹಳ್ಳಿ, ಕೂಡಳ್ಳಿ, ಯಡ್ನೂರು, ಸಾತ್ತೂರು, ಹೀಗೆ ಈ ಕಡೆ ಕಸಬದಲ್ಲಿ ಎಲ್ಲ ಕಡೆ ಈಗ 15 ಕೋಟಿ ರೂಪಾಯಿ ವೆಚ್ಚದ ಶಾಲೆಗಳನ್ನ ಕಟ್ಟಿ, ಹಾಸ್ಟೆಲ್ಗಳನ್ನು ಕಟ್ಟಿ, ಬೆಂಗಳೂರು ಟೌನ್ ಅಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಸಿಗ್ತದೆ ಆ ರೀತಿ ನಮ್ಮ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ವಿನೂತನವಾದಂತಹ ವಿದ್ಯಾಭ್ಯಾಸವನ್ನ ಈಗಾಗಲೇ 6 ವರ್ಷದಿಂದ ನಾನು ಮಾಡಿದ್ದೇನೆ. ನೀವೆಲ್ಲ ಯುವಕರು ಬೆರಳು ತೋರಿಸಿದ್ರೆ ಕೈಗೆ ತುಂಬುವಷ್ಟು ಶಕ್ತಿ ನಿಮ್ಗಿದೆ. ನಾನು ರಾಜಕಾರಣಿ ಇರ್ಬೋದು, ಉದ್ಯಮಿ ಇರ್ಬೋದು, ಆದರೆ ನನಗೆ ನನ್ನ ಮಕ್ಕಳ ವಿದ್ಯಾಭ್ಯಾಸ, ನಿಮ್ಮ ಬದುಕು, ಕನಕಪುರದಲ್ಲಿ ನೀವು ಯಾರೇ ಆಗಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದ್ರೆ ಐಶ್ವರ್ಯ ಬೆಳೆದು ಎಷ್ಟು ಖುಷಿ ಆಗ್ತದೋ ನೀವು ಕೂಡ ಅಷ್ಟೇ ಖುಷಿ ಆಗ್ತದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಶಿಕ್ಷಣ ಅದರ ಮಹತ್ವ ನನಗೆ ಹೇಳಿದೆ. ಇವತ್ತು ತಾವೆಲ್ಲ ನೀವು ನಿಮ್ಮ ಸಾಧನೆ ಮೆಟ್ಟನ್ನು ಹೇಳ್ತಾ ಇದ್ದೀವಿ. ನಿಮಗೆ ಬಹಳ 16ರಿಂದ 18 ವಯಸ್ಸು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಈಗಾಗಲೇ 6 ವರ್ಷದಿಂದ ನಾನು ಮಾಡಿದ್ದೇನೆ. ನೀವೆಲ್ಲ ಯುವಕರು ಬೆರಳು ತೋರಿಸಿದ್ರೆ ಕೈಗೆ ತುಂಬುವಷ್ಟು ಶಕ್ತಿ ನಿಮ್ಗಿದೆ. ನಾನು ರಾಜಕಾರಣಿ ಇರ್ಬೋದು, ಉದ್ಯಮಿ ಇರ್ಬೋದು, ಆದರೆ ನನಗೆ ನನ್ನ ಮಕ್ಕಳ ವಿದ್ಯಾಭ್ಯಾಸ, ನಿಮ್ಮ ಬದುಕು, ಕನಕಪುರದಲ್ಲಿ ನೀವು ಯಾರೇ ಆಗಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದ್ರೆ ಐಶ್ವರ್ಯ ಬೆಳೆದು ಎಷ್ಟು ಖುಷಿ ಆಗ್ತದೋ ನೀವು ಕೂಡ ಅಷ್ಟೇ ಖುಷಿ ಆಗ್ತದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ.
ಶಿಕ್ಷಣ ಅದರ ಮಹತ್ವದಲ್ಲಿ ಅರಿವಿದೆ. ಇವತ್ತು ತಾವೆಲ್ಲ ನೀವು ನಿಮ್ಮ ಸಾಧನೆಯ ಮೆಟ್ಟನ್ನು ಹೇಳ್ತಾ ಇದ್ದೀರಿ. ನಿಮಗೆ ಬಹಳ 16ರಿಂದ 18 ವಯಸ್ಸು ಮಕ್ಕಳಿದ್ದೀರಿ. ಮುಂದಕ್ಕೆ ಪ್ರತಿಯೊಂದು ಹೆಜ್ಜೆ ಯೋಚನೆ ಮಾಡಿ ಒಳ್ಳೆ ಗ್ರಾಜುಯೇಟ್ ಆಗಿ ನೀವು ಬರೀ ಉದ್ಯೋಗ ಮಾಡೋದಲ್ಲ, ನೀವು 10 ಜನರನ್ನ ಕೆಲಸ ಬಿಟ್ಕೊಂಡು 100 ಜನರ ಕೆಲಸ ಬಿಟ್ಕೊಂಡು ಉದ್ಯಮಿಯಾಗಿ ನೀವು ಬೆಳಿಬೇಕು. ಅದನ್ನು ತಡೆದಾಗಿಕೊಳ್ಬೇಕು. ಕಾನೂನಿನ ಪಾಲನೆ ಆಗಬೇಕು. ಪ್ರದೀಪ್ ಈಶ್ವರ್ ಏನ್ ಹೇಳಿದ್ರು, ಐಶ್ವರ್ಯ ಏನ್ ಹೇಳಿದ್ರು, ರಮೇಶ್ ಏನ್ ಹೇಳಿದ್ರು, ಇದೆಲ್ಲ ನಿಮ್ಮ ತಲೆಯಲ್ಲಿ ಈ ಪವಿತ್ರವಾದಂತ ದಿನ ನಿಮಗೆ ಡಿ.ಕೆ. ಶಿವಕುಮಾರ್ ಎಂಬ ಸೌರ ನಾವು MLA ಆದಾಗ ನೀವು ಯಾರು ಹುಟ್ಟಿದ್ದೀರಿ? 25 ಡಿಗ್ರಿಗೆ ಅಸಂಖ್ಯ ನಿಂತ್ಕೊಂಡು 29 MLA ಆದ ಎಲ್ಲ ನಿಮ್ಮ ತಂದೆ ತಾಯಿಗಳು, ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು, ಅವರೆಲ್ಲ ಆಶೀರ್ವಾದ ಮಾಡಿ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ನಾನು ನಿಮಗೆ ಶಕ್ತಿ ಕೊಡಬೇಕಲ್ವಾ? ಅದಕ್ಕೆ ನಾನು ಡಿ.ಕೆ. ಸುರೇಶ್ ಸೇರಿ ಈಗ ನನ್ನ ಮಕ್ಕಳು ಸೇರಿಕೊಂಡಿದ್ದಾರೆ. ನಿಮ್ಮ ಋಣ ತೀರಿಸಬೇಕು. ನಿಮ್ಮನ್ನ ಈ ನಾಡಿನ ಪ್ರಜೆಗಳಾಗಬೇಕು. ರಾಮನಗರ ಜಿಲ್ಲೆ ಹೆಸರಿತ್ತು ಮೂಲ ನಗರ ಬೆಂಗಳೂರು. ಈ ಬೆಂಗಳೂರು ಜಿಲ್ಲೆಯ ಹೆಸರನ್ನ ನಾವು ಉಳಿಸಿಕೊಳ್ಳಬಾರದು ಅನ್ನೋ ದೃಷ್ಟಿಯಿಂದ ಮತ್ತೆ ಬೆಂಗಳೂರು ಹೆಸರನ್ನ ನಮಗೆ ನಾಮಕರಣವನ್ನು ಮಾಡಿದ್ದೇವೆ. ಇದು ನಿಮ್ಮ ಹಕ್ಕು. ನಿಮ್ಮ ಹಕ್ಕನ್ನು ನಾನು ಕೊಡಿಸಿದ್ದೇನೆ. ನೀವು ಉಳಿಸಿಕೊಂಡು ಬೆಳೆಸಿಕೊಂಡು ಬೇಕಾದರೂ ನಿಮ್ಮ ಕರ್ತವ್ಯ. ಎಲ್ಲ ನಿಮ್ಮ ತಂದೆ ತಾಯಿಯರಿಗೆ ನನ್ನ ಶಾಶ್ವತ ನಮಸ್ಕಾರ ಹೇಳಿ, ನಿಮ್ಮ ಗುರುಗಳಿಗೆ ನನ್ನ ನಮಸ್ಕಾರ ಹೇಳಿ. ನಿಮ್ಮ ಒಳ್ಳೆಯ ವಿದ್ಯಾಭ್ಯಾಸ ಹೋಗಿದ್ದಾರೆ, ಪಾಠ ಹೇಳಿದ್ದಾರೆ. ನಿಮ್ಮ ಸಂಸ್ಕೃತಿ, ನಿಮ್ಮ ವಿದ್ಯಾಭ್ಯಾಸ ಗಗನಕ್ಕೆ ಏರಿದೆ. ನೀವೆಲ್ಲ ಜನಪುರದ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಬೆಳೆದು ನಮ್ಮ ದೇಶದ ಒಂದು ದೊಡ್ಡ ಆಸ್ತಿಯಾಗಿ ಪ್ರಾರ್ಥಿಸಿ ಇವತ್ತು ಚಾರಿಟಬಲ್ ಟ್ರಸ್ಟ್, ನ್ಯಾಷನಲ್ ಎಜುಕೇಶನ್ ಫೌಂಡೇಶನ್ ಇದು ನಿಮ್ಮ ಬದುಕಿಗೋಸ್ಕರ ಒಂದು ಕೆಲಸ ಮಾಡ್ತಾ ಇದೆ ಅನ್ನೋ ಮಾತನ್ನ ಹೇಳಿ ವೇದಿಕೆಯಲ್ಲಿ ಇಲ್ಲ ನಮ್ಮ ರವಿ ಇದ್ದಾರೆ, ಇನ್ನು ನಮ್ಮ ಚಾರಿಟಬಲ್ ಟ್ರಸ್ಟ್ ವಿಷಯಗಳಿದ್ದಾರೆ, ಶಿವರಾಗಿದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಬೆಳವಣಿಗೆಗೆ ಬೇಕಾದ ಶ್ರಮವನ್ನು ಪಟ್ಟಿದ್ದಾರೆ. ಅನೇಕ ನಮ್ಮ ಮುಖಂಡಗಳೆಲ್ಲ ಶ್ರಮ ಪಟ್ಟಿದ್ದಾರೆ. ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನಿಮ್ಮಲ್ಲಿ ಯಶಸ್ಸನ್ನು ಕಾಣಬೇಕು ಅಂತೇಳಿ ಪ್ರಾರ್ಥನೆ ಮತ್ತೆ ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಪ್ರತಿಭಾ ಪುರಸ್ಕಾರ ಮುಂದಿನ ಭವಿಷ್ಯಕ್ಕೆ ನೀವು ಕೂಡ ಹತ್ತಾರು ಪ್ರತಿಭೆಗಳನ್ನು ಗುರುಸುವಂತ ಶಕ್ತಿ ನಿಮ್ಮೆಲ್ಲ ಸಿಗಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಗಣೇಶೋತ್ಸವ, ಜೈ ಗಣಪುರದ ವಿದ್ಯಾರ್ಥಿಗಳ ನಮಸ್ಕಾರ.